ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಂತಂದರೆ ಮಿಸ್ಟರ್ ಫೈಝು, ಟಿಕ್ಟಾಕ್ ಸ್ಟಾರ್ ಮಿಸ್ಟರ್ ಫೈಝ್ ಅವರ ಟಿಕ್ಟಾಕ್ ಅಕೌಂಟ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಟಿಕ್ಟಾಕ್ ಅವರು. ಏನಕ್ಕೆ ಬ್ಯಾನ್ ಮಾಡಿದ್ದಾರೆ ಅಂತಂತಂದರೆ ಅವರು ಅಪ್ಲೋಡ್ ಮಾಡಿದಂಥ ಒಂದು ವಿಡಿಯೋ ತುಂಬ ವೈರಲ್ ಆಯಿತು. ಆ ವಿಡಿಯೋದಲ್ಲಿ ಅವರು ಮಾತಾಡಿದಂಥ ಒಂದು ವಿಷಯ ತುಂಬ ತಪ್ಪಾಗಿತ್ತು. ಒಂದು ನೆಗೆಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡೋ ರೀತಿ ವಿಷಯನ ಮಾತಾಡಿದ್ದಾರೆ. ಸೊ ಅದಕ್ಕೋಸ್ಕರ ಅವರೊಂದು ಟಿಕ್ಟಾಕ್ ಅಕೌಂಟ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಸೊ ಏನು ಮಾತಾಡಿದ್ದಾರೆ ಅಂತ ಇವಾಗ ನಾನು ನಿಮ್ಗೆ ಹೇಳ್ತೀನಿ. ಸೊ ನೀವು ಯಾವುದೇ ಒಂದು ಫೀಲ್ಡಲ್ಲಿ ನೀವೇನಾದರೂ ಪಾಪ್ಯುಲರ್ ಆಗಿದ್ದೀರಾ ಅಂತಂದರೆ ನೀವು ನೋಡ್ಕೊಂಡು ಮಾತಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಈ ರೀತಿ ಒಂದು ಘಟನೆಗಳು ನಡೆದುಬಿಡುತ್ತೆ. ಸೊ ಇವಾಗ ಫೈಝುದು ಏನು ಪ್ರಾಬ್ಲಮ್ ಅಂತ ಇವಾಗ ನಾನು ನಿಮ್ಗೆ ಹೇಳ್ತೀನಿ. ಸೊ ಫೈಝು ಪ್ರಾಬ್ಲಮ್ಗಿಂತ ಮುಂಚೆ ಒಂದು ಘಟನೆ ನಡೆದಿತ್ತು. ಏನಪ್ಪ ಅಂತಂದರೆ ಒಂದು ಮುಸ್ಲಿಮ್ಸ್ ಹುಡುಗ ತಬ್ರೇಜ್ ಅನ್ಸಾರಿ ಅನ್ನೋ ಒಂದು ಹುಡುಗನಿಗೆ ಒಂದಷ್ಟು ಜನಗಳು ಕೋಲಲ್ಲೆಲ್ಲ ಹೊಡೆದು ಅವನಿಗೆ ಇಂಜುರಿ ಆಗೋ ರೀತಿ ಹೊಡೆದಿದ್ರು. ಸೊ ಅವನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ರು ಕೂಡ ಅವನು ರಿಕವರ್ ಆಗಲಿಲ್ಲ. ಆ ಒಂದು ಏಟ್ಗೆ ಅವನು ಸತ್ತೋದ. ಸೊ ಆ ಒಂದು ಕಾರಣಕ್ಕೆ ಮಿಸ್ಟರ್ ಫೈಝು ಒಂದು ಟಿಕ್ಟಾಕಲ್ಲಿ ಒಂದು ವೀಡಿಯೋನ ಮಾಡ್ತಾರೆ. ವಾಯ್ಸು ಯಾರದು ಅಂತ ಗೊತ್ತಿಲ್ಲ, ಬಟ್ ಅವರು ಮಾಡಿದ್ದಾರೆ. ಏನಂತಂದರೆ ಆ ಒಂದು ವೀಡಿಯೋದಲ್ಲಿ ಏನಿತ್ತು ಅಂತಂದರೆ, ನೀವು ತಬ್ರೇಜ್ ಅನ್ಸಾರಿ ಅನ್ನೋ ಒಂದು ಮುಸ್ಲಿಮ್ಸ್ ಹುಡುಗನಿಗೆ ಹೊಡೆದಿದ್ದೀರಾ, ಒಪ್ಕೊಳ್ತೀನಿ. ಆದರೆ ಅವರ ಮನೇಲಿ ಯಾರಾದರೂ ಒಬ್ಬ ಬಂದು ನಿಮ್ಗೇನಾದರೂ ನಿಮ್ಮನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟರೆ ಮುಸ್ಲಿಮ್ಸ್ ಅವ್ರನ್ನ ನೀವು ಟೆರರಿಸ್ಟ್ ಅನ್ನಬಾರ್ದು ಅನ್ನೋ ಒಂದು ಸಂದೇಶನ ಆ ಒಂದು ವಿಡಿಯೋ ಮುಖಾಂತರ ತಿಳಿಸಿದ್ದಾರೆ. ಸೊ ಈ ಒಂದು ಸಂದೇಶ ತಪ್ಪು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಇವಾಗ ಈ ರೀತಿ ಮಾತಾಡಬಾರ್ದಿತ್ತು ಆ ಒಂದು ವಿಡಿಯೋದಲ್ಲಿ. ಸೊ ಆ ಒಂದು ಕಾರಣಕ್ಕೆ ತುಂಬ ಜನ ಅವರ ಫ್ಯಾನ್ಸು ಕೂಡ, ಫೈಝು ಫ್ಯಾನ್ಸೂ ಕೂಡ ತುಂಬ ಜನ ಈ ಒಂದು ವಿಡಿಯೋಗೆ ಡಿಸ್ಲೈಕ್ಸ್ನ ಮಾಡಿದ್ದಾರೆ. ಅಂತಂದರೆ ರಿಪೋರ್ಟ್ನ ಮಾಡಿದ್ದಾರೆ. ಅಲ್ಲಿ ಡಿಸ್ಲೈಕ್ಸ್ ಮಾಡೋದಕ್ಕಾಗಲ್ಲ, ರಿಪೋರ್ಟ್ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೆ ಟಿಕ್ಟಾಕ್ ಅವರು ಆ ಒಂದು ವಿಡಿಯೋ ನೋಡಿ ಆ ವಿಡಿಯೋನ ರಿಮೂವ್ ಮಾಡಿ ಜೊತೆಗೆ ಅವರ ಫೈಝು ಅಕೌಂಟ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಸೊ ಇದು ಆಗಿರುವಂಥ ಮ್ಯಾಟ್ರು. ಸೊ ನಿಮಗೆ ಗೊತ್ತಿರೋಗೆ ಟಿಕ್ಟಾಕಲ್ಲಿ ಮಿಸ್ಟರ್ ಫೈಝು ಅವ್ರಿಗೆ ಇದ್ದಂಥ ಫಾಲೋವರ್ಸ್ ಎಷ್ಟಪ್ಪ ಅಂತಂದರೆ 25 ಮಿಲಿಯನ್ಸ್ ಫಾಲೋವರ್ಸ್ ಇದ್ದರು. ಲೈಕ್ಸ್ಗಳಂತೂ ಬಿಲಿಯನ್ಸ್ ಗಟ್ಟಲೆ ಲೈಕ್ಸ್ಗಳು. ಸೊ ಇಲ್ಲಿ ಒಂದು ಟೀಮ್ ಇತ್ತು ಇವ್ರದ್ದು, ಟೀಮ್ 07 ಏನೋ ಅಂತ ಅಂದ್ಕೊಳ್ತೀನಿ. ಅವರ ಟೀಮ್ ಅವರು ಒಂದು 5 ಜನ ಎಲ್ಲ ಸೇರಿಕೊಂಡು ಈ ಒಂದು ವಿಡಿಯೋನ ಮಾಡಿದ್ದಾರೆ. ಸೊ 5 ಜನಕ್ಕೂ ಕೂಡ FIR ಇದು ಮಾಡಿದ್ದಾರೆ. ಸೊ ಅವರು ತುಂಬ ಈ ಥರ ಎಲ್ಲ ಮಾತಾಡಬಾರ್ದಿತ್ತು ಅಂತ ತುಂಬ ಜನ ವಿರೋಧನೂ ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಈ ರೀತಿ ನೀವೇನಾದರೂ ಒಂದು ಪಾಪ್ಯುಲರ್ ಆಗಿದ್ದೀರಾ ಯಾವುದಾದ್ರೂ ಒಂದು ಫೀಲ್ಡಲ್ಲಿ, ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾದರೂ ಪಾಪ್ಯುಲರ್ ಆಗಿದ್ದೀರಾ ಅಂತಂದರೆ ನೀವು ಒಂದೊಂದು ಹೆಜ್ಜೆನೂ ಕೂಡ ನೀವು ನೋಡ್ಕೊಂಡಿಡಬೇಕು. ಏನಕ್ಕೆ ಅಂತಂದರೆ ನಿಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ, ನೀವೇನು ಮಾಡ್ತೀರಾ, ನೀವೇನು ಮಾತಾಡ್ತೀರಾ ಅದನ್ನು ಕೂಡ ನೋಡ್ತಾ ಇರ್ತಾರೆ. ಎಕ್ಸಾಂಪಲ್ ಇವಾಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ನೀವು ಪಾಪ್ಯುಲರ್ ಆಗಿದ್ದೀರಾ ಅಂತಂದರೆ ಒಂದೊಂದು ಹೆಜ್ಜೆನೂ ಕೂಡ ನೀವು ನೋಡ್ಕೊಂಡು ಇಡಬೇಕಾಗುತ್ತೆ. ಜೊತೆಗೆ ನೀವೇನೇ ಮಾತಾಡೋರು 100 ಸಲ ಯೋಚನೆ ಮಾಡಿ ವಿಡಿಯೋಗಳನ್ನ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಈ ರೀತಿ ಕಷ್ಟಗಳನ್ನ ಅನುಭವಿಸ್ಬಿಡ್ತೀರಾ. 1 ಸೆಕೆಂಡಲ್ಲಿ ನಿಮ್ಮ ಒಂದು ಲೈಫೇ ಸ್ಪಾಯ್ಲ್ ಆಗಿಬಿಡುತ್ತೆ. ಇವಾಗ ನಾನು ಮುಂಚೆನೇ ಹೇಳಿದ್ದೆ, ಮಿಸ್ಟರ್ ಫೈಝು ಒಂದು ಸಾಂಗು ಕೂಡ ಬಂದಿತ್ತು ಟಿ ಸೀರೀಸಲ್ಲಿ. ಇವಾಗ ಆ ಸಾಂಗ್ನು ಕೂಡ ರಿಮೂವ್ ಮಾಡಿದ್ದಾರೆ. ಜೊತೆಗೆ ಆ ಟಿಕ್ಟಾಕ್ ಅಕೌಂಟು ಕೂಡ ಬ್ಯಾನ್ ಆಗೋಯಿತು. 25 ಮಿಲಿಯನ್ಸ್ ಫ್ಯಾನ್ಸ್ಗಳಿದ್ದು ಬ್ಯಾನ್ ಆಯಿತು. ಬಟ್ ಸ್ಟಿಲ್ ಅವರ ಫ್ಯಾನ್ಸ್ಗಳು ಇದ್ದೇ ಇರ್ತಾರೆ. ಬಟ್ ಅವರ ಒಂದು ಲೈಫು 1 ಸೆಕೆಂಡ್ ಸ್ಪಾಯ್ಲ್ ಆದಂಗೆ. ಸೊ ಆ ಒಂದು ಕಾರಣಕ್ಕೆ ನೀವು ಹುಷಾರಾಗಿ, ನೀವೇನಾದರೂ ಪಾಪ್ಯುಲರ್ ಆಗಿದ್ದೀರಾ ಅಂತಂದರೆ ಹುಷಾರಾಗಿ ನೋಡಿಕೊಂಡು ಮಾತಾಡಿ ನಿಮ್ಮ ಲೈಫ್ನ ಸರ್ವೈವ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಏನನ್ಸುತ್ತೆ, ಈ ಒಂದು ಟಿಕ್ಟಾಕಲ್ಲಿ ಮಿಸ್ಟರ್ ಫೈಝು ಮಾತಾಡಿದ್ದು ತಪ್ಪ ಈ ಒಂದು ವಿಷಯದ ಬಗ್ಗೆ, ಅಥವಾ ಈ ರೀತಿ ಮಾತಾಡಬಾರ್ದಿತ್ತಾ ಅಂತ ನೀವು ಜಸ್ಟ್ ಕಮೆಂಟ್ ಮಾಡಿ. ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.